ಸಚಿವ ಸಂತೋಷ್ ಲಾಡ್ ಅವರು ವಾರದಲ್ಲಿ 3 ಬಾರಿ ಪ್ರಧಾನಿ ನರೇಂದ್ರ ಮೋದಿ 2 ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಬೈಯಬೇಕು ಎಂದು ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಆಗಿ ಅವರಿಗೆ ನೀಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ನೀಡಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂತೋಷ್ ಲಾಡ್ ಟೀಕೆ ಮಾಡಬೇಕೆಂಬ ವಿಷಯವನ್ನು ಕಾಂಗ್ರೆಸ್ ನಾಯಕರೇ ನಮಗೆ ಹೇಳಿದ್ದಾರೆ. ಸಂತೋಷ್ ಲಾಡ್ ನೀಡುವ ಹೇಳಿಕೆಯಲ್ಲಿ ಗಂಭೀರತೆ ಇದೆ ಎಂದು ಪ್ರಶ್ನಿಸಿದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗುಜರಾತಿನ ಮಣ್ಣಿನ ಮಗ. ಅಂತಹ ನಾಯಕರಿಗೆ ಗೌರವ ಕೊಡುವ ಕೆಲಸ ಬಿಜೆಪಿಯಿಂದ ಆಗಿದೆ. ಇಂದು ರಾಜ್ಯ ಸರ್ಕಾರ 1,90,000 ಕೋಟಿ ಸಾಲ ಮಾಡಿದೆ. ಸರ್ಕಾರ ಇವತ್ತು ಅಧೋಗತಿಗೆ ಹೋಗಿದೆ. ದೇವಸ್ಥಾನದ ಹುಂಡಿಗೆ ಕನ್ನ ಹಾಕುವ ಪಾಪದ ಕೆಲಸ ಸರ್ಕಾರ ಮಾಡಿದೆ. ದೇವಸ್ಥಾನದ ಹಣವನ್ನ ಸರ್ಕಾರ ನಿಂತು ಲೂಟಿ ಹೊಡೆಯುತ್ತಿದೆ ಎಂದು ಕಿಡಿಕಾರಿದರು. ನಾ ಹಿಂದೂ ಹೇಳಿನಿ, ಲಾಡ್ ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಾರ. ಅವ್ರ ಪಾರ್ಟಿಯವರೇ ಹೇಳ್ಯಾರ ನನಗಿದ್ದನ್ನು. ಅವ್ರಿಗೆ ಟಾರ್ಗೆಟ್ ಕೊಟ್ಟಾರ, ವಾರಕ್ಕೆ 3 ಸರ್ತಿ ಮೋದಿಯವ್ರನ್ನ ಬೈಬೇಕು, ಆಮೇಲೆ ವಾರಕ್ಕೆ 2 ಸರ್ತಿ ಜೋಶಿ ಬೈಬೇಕು. ಅಂದ್ರೆ ನಿನ್ನ ಮಂತ್ರಿ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ. ಪಾಪ ಬೈತಿರ್ತಾರೆ, ಬೈದ್ಬಿಟ್ರಿ. ಅವ್ರು ರೋಜಿಕ ಸವಾಲು ಅದ, ಪಾಪ ಅವ್ರು ಬೈಕೋತಿರ್ತಾರೆ. ನೀವು ಯಾಕೆ ಸೀರಿಯಸ್ ತಗೋತೀರಿ? ಅವರೇ ಹೇಳ್ಯಾರ ಇಲ್ರಿ, ಮತ್ತು ಪರಿಸ್ಥಿತಿ ಅನುಗುಣವಾಗಿ ನಾವು ನಡ್ಕೋಬೇಕಾಗ್ತದೆ ಅಂತ. ಪಾಪ ಹೋಗ್ಬಿಟ್ರಿ. ಅವ್ರಿಗೇನು ಅನ್ನೋದದ, ಸುಳ್ಳು ಏನೇನೋ ಮಾತಾಡ್ತಾರೆ ಅವ್ರು ಯಾವ್ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ. ಯಾವುದಕ್ಕರೆ ಗಂಭೀರತೆ ಅದೇನು ಹೇಳ್ರಿ. ಅವರು ಪುಲ್ವಾಮಾ ಬಗ್ಗೆ ಮಾತಾಡ್ಯಾರ. ಮೊನ್ನೆ ಪುಲ್ವಾಮಾ ಆಗಿ ಒಂದು ಇಲೆಕ್ಷನ್ ಆಗಿ ಅದಾದ ನಂತರ ಪುಲ್ವಾಮಾದಲ್ಲಿ ನಡೆದಂಥ ಘಟನೆ ಬಗ್ಗೆ ದೇಶದ ಸೈನಿಕರು ಉತ್ತರ ಕೊಟ್ಟರು. ಮತ್ತು ಈ ರೀತಿಯಾದಂಥ ಚಿಲ್ಲರ್ ಪಲ್ಲರ್ ವಿಷಯ ಬಂದಾಗ ಏನು ಮಾತಾಡೋದು? ಇವೆಲ್ಲ ಅಂದ್ರೆ ತೀರಾ ಬಾಲಿಶ ವಿಷಯಗಳಿಗೆ ರಿಪ್ಲೈ ಕೊಡೋದು ಕಷ್ಟ ಆಗುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ RSS ಬ್ಯಾನ್ ಮಾಡಿದ್ದು, ಇವ್ರ ಪ್ರತಿಮೆಯನ್ನ ಯಾಕೆ ಬಿಜೆಪಿ ಅವರು ನಿರ್ಮಾಣ ಮಾಡಿದ್ರು? ಮಾಡಬಾರ್ದಾಗಿತ್ತಂತ ನೋಡ್ರಿ, ಹೇಳಿದ್ನಲ್ಲ, ಬಾಲಿಶ ಹೇಳಿಕೆಗಳಿಗೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಆರ್ಟಿಕಲ್ 370 ಬ್ಯಾಡ್ ಅಂತ ಹೇಳಿದ್ರು. ಯಾಕೆ ಮಾಡಿದ್ರು? ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇನಿಷಿಯಲಿ ಅದೇ ಹೋಮ್ ಮಿನಿಸ್ಟರ್ ಬ್ಯಾನ್ ಮಾಡಿದ್ರು. ಆದರೆ ಯಾವಾಗ ಗೊತ್ತಾಯ್ತು RSS ದವ್ರು ಏನು ಮಾಡಿಲ್ಲ ಅಂತ ತೆಗೆದಿದ್ದಾರೋ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಮತ್ತು ಗೋವಾ ವಿಮೋಚನೆಗೆ ಸೈನ್ಯ ಕಳಿಸೋದಿಲ್ಲ ಅಂದಿದ್ದಾರು ಪಂಡಿತ್ ನೆಹರು ಅವರು. ಹೈದರಾಬಾದಿಗೆ ಸೈನ್ಯ ಕಳಿಸೋದಿಲ್ಲ ಅಂದವ್ರು ಯಾರು? ಪಂಡಿತ್ ನೆಹರು ಅವರು. ಕಳಿಸಿದ್ದಾರು ವಲ್ಲಭಾಯ್ ಪಟೇಲ್ರು. ಅವರು ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘದವರಲ್ಲೋ RSS ದವರು ಅಲ್ಲದನ್ನು ವಿಚಾರ ಮಾಡೋದು. ದೇಶಕ್ಕೆ ಯಾರು ಸೇವೆ ಸಲ್ಲಿಸ್ಯಾರ ಎಲ್ಲರನ್ನೂ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಗೌರವಿಸ್ತಾರೆ. ಅದನ್ನು ಮಾಡ್ಯಾರಲ್ಲಿ. ಗುಜರಾತದ ಮಣ್ಣಿನ ಮಗ ಅವರು. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.